ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಕರ್ಮಫಲ ಮತ್ತು ದೈವಿಕ ನ್ಯಾಯ ಮತ್ತು ಇದರ ಒಂದು ಭವಿಷ್ಯವಾಣಿ, ಮಹಾದೇವನ ದಿವ್ಯ ಸಂಕೇತ ಹಾಗೂ ಕಾಲಚಕ್ರದ ಒಂದು ಪರಿವರ್ತನೆ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ನೀವು ವೃಷಭ ರಾಶಿಯವರಾಗಿದ್ರೆ ಈ ದಿನ ನಿಮ್ಮ ಜೀವನದ ಅತ್ಯಂತ ಮೈಲಿಗಲ್ಲಿನ ದಿನ. ಬ್ರಹ್ಮಾಂಡದ ನಕ್ಷತ್ರ ಮಂಡಲದಲ್ಲಿ ಉಂಟಾಗುತ್ತಿರುವ ಅಗೋಚರ ಸ್ಥಿರಾಂತರಗಳು ನಿಮ್ಮ ಭವಿಷ್ಯಕ್ಕೆ ಒಂದು ಮಹತ್ವದ ದಿಕ್ಕನ್ನ ನೀಡುತ್ತಿವೆ. ಈ ಜ್ಯೋತಿಷ್ಯ ಶಾಸ್ತ್ರದ ನವಗ್ರಹಗಳ ಚಲನೆಯು ಸೂಚಿಸುವ ಒಂದು ಪ್ರಕಾರ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮತ್ತು ಪ್ರಸ್ತುತ ಗೋಚಾರ ಫಲದಲ್ಲಿ ಕಾಲಪುರುಷನ ನ್ಯಾಯಚಕ್ರವು ಪೂರ್ಣ ಭ್ರಮಣಗೊಳ್ಳಲು ಪ್ರಾರಂಭಿಸಿದೆ. ನಮ್ಮ ಸನಾತನ ಧರ್ಮದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಅತ್ಯುನ್ನತ ಸ್ಥಾನವಿದೆ. ಯಾದೃಶ್ಯಂ ವಪತೆ ಬೀಜಂ ತಾದೃಶ್ಯಂ ಲಭತೆ ಫಲಂ. ಅಂದರೆ ನಾವು ಯಾವ ರೀತಿಯ ಬೀಜವನ್ನ ಬಿತ್ತುತ್ತೇವೋ ಅದೇ ರೀತಿಯ ಫಲವನ್ನ ನಮಗೆ ದೇವರು ಮಾಡಿಕೊಡುತ್ತಾನೆ. ಕಳೆದ ಕೆಲವು ವರ್ಷಗಳಿಂದ ಅಂತಹ ತಿಂಗಳುಗಳಿಂದ ನಿಮ್ಮ ಒಂದು ಸಾತ್ವಿಕ ಗುಣವನ್ನ, ನಿಮ್ಮ ಮೌನವನ್ನ ಹಾಗೂ ನಿಮ್ಮ ಕಠಿಣ ಪರಿಶ್ರಮವನ್ನ ದುರುಪಯೋಗಪಡಿಸಿಕೊಂಡ ದುಷ್ಟಶಕ್ತಿಗಳಿಗೆ ಈಗ ಕಾಲವೇ ಉತ್ತರ ನೀಡಲು ಸಜ್ಜಾಗಿದೆ. ವೃಷಭ ರಾಶಿಯ ಮೂಲ ಸ್ವಭಾವ ಮತ್ತು ಈ ಒಂದು ಸಹನಶೀಲತೆ. ವೃಷಭ ರಾಶಿಯು ಪೃಥ್ವಿ ತತ್ವಕ್ಕೆ ಸೇರಿದ್ದಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ವೃಷಭ ರಾಶಿಯ ಜಾತಕರು ಸ್ವಭಾವತಃ ಅತ್ಯಂತ ಶಾಂತಚಿತ್ತರು, ಸತ್ಯವಂತರು ಮತ್ತು ಕಠಿಣ ಪರಿಶ್ರಮಿಗಳು. ಎಂತಹದ್ದೇ ಸಂಕಷ್ಟ ಬಂದರೂ ಧೈರ್ಯಗುಂದದೆ ಕರ್ತವ್ಯ ಪಥದಲ್ಲಿ ಮುನ್ನಡೆಯುವುದು ನಿಮ್ಮ ನೈಸರ್ಗಿಕ ಗುಣ. ಆದರೆ ಈ ರಾಶಿಯವರ ಬಹುದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ನಂಬಿಕೆ ಮತ್ತು ಸೌಮ್ಯತೆ. ನಿಮ್ಮ ಈ ಸರಳತೆಯನ್ನು ಬಳಸಿಕೊಂಡು ಹಲವರು ನಿಮಗೆ ಶ್ರಮದ ತಕ್ಕ ಪ್ರತಿಫಲ ನೀಡದೆ ವಂಚಿಸಿರಬಹುದು. ನಿಮ್ಮ ಆಪ್ತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರಬಹುದು. ನಿಮ್ಮ ಉನ್ನತಿಯನ್ನು ಕಂಡು ಅಸೂಯೆಪಟ್ಟು ನಿಮ್ಮ ವಿರುದ್ಧ ಕುತಂತ್ರ ರೂಪಿಸಿರಬಹುದು. ನಿಮ್ಮ ಕಣ್ಣೀರನ್ನು ನೀವು ಹೊರಗಿನ ಜಗತ್ತಿಗೆ ತೋರಿಸದೆ ರಾತ್ರಿ ವೇಳೆಯಲ್ಲಿ ಕೇವಲ ಮಹಾದೇವನ ಮುಂದೆ ತೋಡಿಕೊಂಡಿದ್ರಿ. ಆದರೆ ನೆನಪಿಡಿ, ಬ್ರಹ್ಮಾಂಡವು ಪ್ರತಿಯೊಂದು ಕಣ್ಣೀರಿನ ಹನಿಗೂ ಲೆಕ್ಕವಿಟ್ಟಿರುತ್ತೆ. ನ್ಯಾಯದ ಚಕ್ರ ಹಾಗೂ ಕರ್ಮದ ಒಂದು ಸಿದ್ಧಾಂತ. ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಅಹಂಕಾರ ಮತ್ತು ಅಧಿಕಾರದ ಮದದಲ್ಲಿದ್ದವರು ನಮ್ಮನ್ನ ಕೇಳುವವರು ಯಾರೂ ಇಲ್ಲ. ನಮ್ಮ ಹಣ, ಅಧಿಕಾರ ಮತ್ತು ಪ್ರಭಾವದ ಮುಂದೆ ಈ ಕಾನೂನು ಹಾಗೂ ಧರ್ಮವು ತಲೆಬಾಗುತ್ತೆ ಎಂದು ಭಾವಿಸಿದ್ರು. ಆದರೆ ಪರಮೇಶ್ವರನ ಈ ದಿವ್ಯ ನ್ಯಾಯಸ್ಥಾನದಲ್ಲಿ ತಡವಾಗಬಹುದು, ಆದರೆ ಅನ್ಯಾಯಕ್ಕೆ ಜಾಗವೇ ಇಲ್ಲ. ಯಾರು ನಿಮ್ಮ ಹಕ್ಕನ್ನು ಕಸಿದುಕೊಂಡಿದ್ದಾರೋ, ಯಾರು ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ನಿಮ್ಮ ಗೌರವಕ್ಕೆ ಭಂಗ ತಂದಿದ್ದಾರೋ ಅವರು ಈಗ ತಮ್ಮ ಸ್ವಂತ ಕರ್ಮಗಳ ಜಾಲದಲ್ಲಿ ಬಂದಿಯಾಗುವ ಸಮಯ ಬಂದಿದೆ. ಇದನ್ನ ನಾವು ಕೇವಲ ಭೌತಿಕ ಈ ಕೋರ್ಟ್ ಕಚೇರಿ ಅಥವಾ ಜೈಲಿನ ಶಿಕ್ಷೆಗೆ ಸೀಮಿತಗೊಳಿಸಬೇಕಾಗಿಲ್ಲ. ಬದಲಿಗೆ ಅವರ ಸ್ವಂತ ನಿರ್ಧಾರಗಳೇ ಅವರಿಗೆ ಬಂಧನವಾಗಿ ನೆಮ್ಮದಿಯಿಲ್ಲದಂತೆ ಮಾಡುವ ಕರ್ಮದ ಜೈಲು ಸೃಷ್ಟಿಯಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಕಂಡುಬರುತ್ತಿರುವ ಮೊದಲ 3 ಸೂಕ್ಷ್ಮ ಸಂಕೇತಗಳು ಈ ಒಂದು ದೈವಿಕ ಪರಿವರ್ತನೆ ಪ್ರಾರಂಭವಾಗಿದೆ ಎಂಬುದಕ್ಕೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು ಗೋಚರಿಸುತ್ತವೆ. ಅವುಗಳನ್ನು ಸರಿಯಾಗಿ ಗ್ರಹಿಸುವುದು ಅತ್ಯಗತ್ಯ. ಶತ್ರುಗಳ ಧ್ವನಿಯಲ್ಲಿನ ಸೈಲೆಂಟ್ ಆತಂಕ, ನಿಮಗೆ ತೊಂದರೆ ನೀಡುತ್ತಿದ್ದ ವ್ಯಕ್ತಿಗಳು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದವರು ಇದ್ದಕ್ಕಿದ್ದಂತೆ ಕಂಗಾಲಾಗುತ್ತಿದ್ದಾರೆ. ಅವರ ಮುಖದಲ್ಲಿದ್ದ ಅಹಂಕಾರದ ನಗೆ ಮಾಯವಾಗಿ ಒಂದು ರೀತಿಯ ಅಸ್ಪಷ್ಟ ಭಯ ಅವರನ್ನು ಆವರಿಸುತ್ತಿದೆ. ನಿಮ್ಮ ಅಂತಃಕರಣದಲ್ಲಿ ಉಂಟಾಗುತ್ತಿರುವ ಅದ್ಭುತ ಒಂದು ಶಾಂತಿ. ಹಿಂದೆ ನಿಮ್ಮನ್ನು ರಾತ್ರಿ ಇಡೀ ನಿದ್ರೆ ಕೆಡಿಸುತ್ತಿದ್ದ ವಿಷಯಗಳು ಈಗ ನಿಮ್ಮ ಮನಸ್ಸನ್ನು ಅಷ್ಟಾಗಿ ಪ್ರಭಾವಿಸುತ್ತಿಲ್ಲ. ಈ ಸೇಡು ತೀರಿಸಿಕೊಳ್ಳುವ ಆಲೋಚನೆಗಿಂತ ಹೆಚ್ಚಾಗಿ ಎಲ್ಲವನ್ನ ಕಾಲವೇ ನೋಡಿಕೊಳ್ಳುತ್ತೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಗೃತವಾಗುತ್ತಿದೆ. ಈ ಸ್ಥಗಿತಗೊಂಡ ಕಾರ್ಯಗಳಲ್ಲಿ ಹೊಸ ಈ ಒಂದು ಚಲನವಲನ
ಹಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನಿಂತು ಹೋಗಿದ್ದ ಕಾನೂನು ವ್ಯಾಜ್ಯಗಳು, ಆಸ್ತಿ ವಿಚಾರಗಳು ಅಥವಾ ಉದ್ಯೋಗದ ಪ್ರತಿಕ್ರಿಯೆಗಳಲ್ಲಿ ಇದ್ದಕ್ಕಿದ್ದಂತೆ ಪ್ರಗತಿಯ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಈ ಜಲ ಹಾಗೂ ಅಗ್ನಿ ಪರೀಕ್ಷೆ ಕಷ್ಟದ ಅವಧಿಯ ಆತ್ಮಾವಲೋಕನ, ಮೌನದ ಶಕ್ತಿ ಮತ್ತು ತಾಳ್ಮೆಯ ಒಂದು ಪರೀಕ್ಷೆ. ಜೀವನದಲ್ಲಿ ಅತ್ಯಂತ ಕಠಿಣವಾದ ಸಮಯವೆಂದರೆ ನಾವು ಸೋತಾಗ ಅಲ್ಲ, ಬದಲಿಗೆ ನಮ್ಮ ಸತ್ಯವನ್ನ ಪ್ರತಿಪಾದಿಸಲು ನಮಗೆ ಅವಕಾಶ ಸಿಗದೇ ಇದ್ದಾಗ. ನಿಮ್ಮ ಜೀವನದಲ್ಲೂ ಅಂತಹ ಒಂದು ಘಟ್ಟ ಬಂದು ಹೋಗಿದೆ. ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ, ಸಮಾಜದಲ್ಲಿ ಅಥವಾ ನಿಮ್ಮ ಸ್ವಂತ ಕುಟುಂಬದ ಚೌಕಟ್ಟಿನಲ್ಲಿ ನೀವು ಆಡಿದ ಒಳ್ಳೆಯ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಯಿತು. ನೀವು ಇತರರ ಕಲ್ಯಾಣಕ್ಕಾಗಿ ಮಾಡಿದ ತ್ಯಾಗಗಳನ್ನು ನಿಮ್ಮ ದೌರ್ಬಲ್ಯ ಅಥವಾ ಅನಿವಾರ್ಯತೆ ಎಂದು ಬಣ್ಣಿಸಲಾಯಿತು. ನಿಮ್ಮ ಧರ್ಮನಿಷ್ಠೆ ಮತ್ತು ಸತ್ಯಪ್ರಿಯತೆಯನ್ನ ಜನರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡವರು. ನೀವು ಬೆಳೆಸಿದ ವ್ಯಕ್ತಿಗಳೇ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿ ನಿಂತರು. ಕಾಲ ಎಲ್ಲವನ್ನ ಸರಿ ಮಾಡುತ್ತೆ ಎಂದು ಹಿರಿಯರು ಹೇಳಿದಾಗ ಆ ಮಾತುಗಳು ನಿಮಗೆ ಸಮಾಧಾನ ತರಲಿಲ್ಲ, ಬದಲಿಗೆ ಜಿಗುಪ್ಸೆಯನ್ನೋದು ಉಂಟು ಮಾಡಿತ್ತು. ಆದರೆ ನಿಸರ್ಗದ ಒಂದು ನಿಯಮ ನೆನಪಿಸಿಕೊಳ್ಳಿ, ಒಂದು ಬೀಜವನ್ನ ಮಣ್ಣಿನಲ್ಲಿ ಹೂತು ಹಾಕಿದಾಗ ಅಂದು ಅಂಕುರಿಸಲು ಕತ್ತಲೆಯಲ್ಲಿ ಕಾಲ ಕಳೆಯಬೇಕಾಗುತ್ತೆ. ನಿಮ್ಮ ಕಷ್ಟದ ದಿನಗಳು ಸಹ ಸೃಷ್ಟಿಯ ನಿಯಮದಂತೆ ನಿಮ್ಮನ್ನ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸಲು ಬಂದ ಪರೀಕ್ಷೆಯಾಗಿತ್ತು. ಒಂದು ಸಣ್ಣ ಕಥೆಯ ಮೂಲಕ ಜ್ಞಾನೋದಯ. ಈ ವೃದ್ಧ ಸಾಧಕ ಮತ್ತು ಒಂದು ಯುವಕ. ಒಮ್ಮೆ ಮಹಾನ್ ಜ್ಞಾನಿಯೊಬ್ಬರ ಬಳಿಗೆ ಶೋಷಣೆಗೊಳಗಾದ ತೀವ್ರ ನಿರಾಶೆಯಲ್ಲಿದ್ದ ಯುವಕನೊಬ್ಬ ಬಂದ. ಆ ಯುವಕ ಕಣ್ಣೀರು ಹಾಕುತ್ತಾ ಕೇಳ್ದ, ಗುರುಗಳೇ, ನಾನು ಯಾರಿಗೂ ಕೆಡುಕನ್ನ ಬಯಸಿದವನಲ್ಲ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡಿದೆ. ಆದರೂ ನನ್ನೊಂದಿಗೆ ಆಪ್ತರಾಗಿದ್ದವರೇ ಮೋಸ ಮಾಡಿದವರು, ಅನ್ಯಾಯ ಮಾಡಿದ್ರು, ವೈಭವದಿಂದ ಬಾಳುತ್ತಿದ್ದಾರೆ. ಸತ್ಯವಂತನಾದ ನಾನು ಏಕೆ ಹೀಗೆ ನರಳಬೇಕು? ಈ ಕಾಲ ನಿಜವಾಗಿಯೂ ನ್ಯಾಯ ಒದಗಿಸುತ್ತದೆಯೇ? ಅದಕ್ಕೆ ಆ ಸಾಧಕರು ಮಂದಹಾಸದಿಂದ ಹೀಗೆ ಹೇಳಿದ್ರು. ಈ ಒಂದು ಮಾತು ವೃಷಭ ರಾಶಿಯವರ ಪ್ರಸ್ತುತ ಸ್ಥಿತಿಗೆ ಅತ್ಯಂತ ಸೂಕ್ತವಾಗಿದೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಆಂತರಿಕ ಶಾಂತಿಯೇ ಮುಂಬರುವ ಮಹಾವಿಜಯದ ಪೀಠಿಕೆಯಾಗಿದೆ. ಈ ಶತ್ರುನಾಶ ಮತ್ತು ಅಹಂಕಾರದ ಒಂದು ಪತನ. ಈ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಗೆ ಬೃಹಸ್ಪತಿಯ ಅಂದರೆ ಗುರುಗ್ರಹ ಸುದೃಷ್ಟಿ ಮತ್ತು ಶನಿದೇವನ ನ್ಯಾಯದೃಷ್ಟಿ ಬೀಳಲು ಪ್ರಾರಂಭಿಸಿದಾಗ ಅನ್ಯಾಯಕರಾರ ಈ ಒಂದು ಶಕ್ತಿ ಕ್ಷೀಣಿಸಲು ತೊಡಗುತ್ತೆ. ಸ್ವಯಂಕೃತ ಅಪರಾಧ. ಯಾರು ನಿಮ್ಮ ವಿರುದ್ಧ ಸುಳ್ಳು ಸಂಚುಗಳನ್ನು ರೂಪಿಸಿದ್ರೋ ಅವರು ತಮ್ಮದೇ ಆದ ತಪ್ಪು ತೀರ್ಮಾನಗಳಿಂದ ಜಾಲದಲ್ಲಿ ಸಿಲುಕಿಕೊಳ್ತಾರೆ. ಅವರು ಇತರರಿಗೆ ತೋಡಿದ ಹಳ್ಳದಲ್ಲಿ ತಾವೇ ಬೀಳುವ ಕಾಲ ಸನಿಹವಾಗಿದೆ. ಸತ್ಯದ ಒಂದು ಅನಾವರಣ. ಸಾಮಾಜಿಕವಾಗಿ ಅಥವಾ ಈ ವೃತ್ತಿಪರವಾಗಿ ನಿಮ್ಮ ಹೆಸರಿಗೆ ಮಸಿ ಬಳಿಯಲು ಯತ್ನಿಸಿದವರ ನೈಜ ಬಣ್ಣ ಜಗತ್ತಿನ ಮುಂದೆ ಈ ಬತ್ತಲಾಗಲಿದೆ. ಕಾನೂನಾತ್ಮಕವಾಗಿಯೂ ಪ್ರಭಾವಿ ವ್ಯಕ್ತಿಗಳ ಸುಳ್ಳು ಭರವಸೆಗಳು ನ್ಯಾಯಾಲಯದ ಮುಂದೆ ನಿಲ್ಲುವುದಿಲ್ಲ. ಈ ಭವಿಷ್ಯದ ಒಂದು ದಿವ್ಯ ಸತ್ಯ, ಧೈರ್ಯ ಮತ್ತು ಮಹಾ ಒಂದು ಸಂಕಲ್ಪ. ಮುಂಬರುವ ಈ ದಿನಗಳಲ್ಲಿ ವೃಷಭ ರಾಶಿಯವರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ನಾವು ನೋಡೋಣ. ಈ ದೈವಿಕ ನ್ಯಾಯದ ಚಕ್ರವು ತಿರುಗಲು ಪ್ರಾರಂಭಿಸಿದಾಗ ವೃಷಭ ರಾಶಿಯ ಜಾತಕದವರು ತೀವ್ರವಾದ ವಿವೇಕ ಮತ್ತು ತಾಳ್ಮೆಯನ್ನ ಪ್ರದರ್ಶಿಸಬೇಕಾಗುತ್ತೆ. ಕಾಲವು ನಿಮ್ಮ ಪರವಾಗಿ ಬದಲಾಗುತ್ತಿದೆ ಎಂದಾಕ್ಷಣ ಜಾಗರೂಕತೆಯನ್ನ ಕೈ ಬಿಡಬಾರ್ದು. ಆವೇಶದ ನಿರ್ಧಾರಗಳಿಂದ ದೂರವಿರಿ. ನಿಮ್ಮ ವಿರೋಧಿಗಳು ಅಥವಾ ಹಳೆಯ ಶತ್ರುಗಳು ತಾವೇ ಉರುಳುತ್ತಿರುವ ಜಾಲದಿಂದ ಬಚಾವಾಗಲು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಬಹುದು. ಹಳೆಯ ವಿವಾದಗಳನ್ನು ಮತ್ತೆ ಕೆದಕಿ ನಿಮ್ಮನ್ನು ಆಕ್ರೋಶಗೊಳ್ಳುವಂತೆ ಮಾಡುವುದು ಅವರ ಕುತಂತ್ರವಾಗಿರಬಹುದು. ಯಾವುದೇ ಕಾರಣಕ್ಕೂ ಭಾವೋದ್ವೇಗಕ್ಕೆ ಒಳಗಾಗಿ ಪ್ರತಿಕ್ರಿಯಿಸಬೇಡಿ. ಹಳೆಯ ಅಧ್ಯಾಯಗಳ ಸಂಪೂರ್ಣ ಮುಕ್ತಾಯ. ಈ ಗತಕಾಲದ ನೋವುಗಳನ್ನು, ಹಳೆಯ ವೈರತ್ವವನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಪ್ರಸ್ತುತ ಸಮಯದ ಶಕ್ತಿಯನ್ನು ಈ ಪೋಲು ಮಾಡಬೇಡಿ. ಯಾರಾದರೂ ನಿಮ್ಮ ಬಳಿ ಕ್ಷಮೆ ಕೇಳಲು ಬಂದರು ಅಥವಾ ಸಂಬಂಧವನ್ನು ಪುನಃಸ್ಥಾಪಿಸಲು ಯತ್ನಿಸಿದರೂ ಅತ್ಯಂತ ಜಾಗರೂಕತೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರತಿಯೊಂದು ಪುನರಾಗಮನವು ಪ್ರೀತಿಯಿಂದ ಇರುವುದಿಲ್ಲ. ಕೆಲವೊಮ್ಮೆ ಅದು ನಿಮ್ಮ ಹೊಸ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತೆ. ಈ ರಹಸ್ಯವನ್ನು ಕಾಪಾಡಿಕೊಳ್ಳಿ. ಆದಷ್ಟು ನಿಮ್ಮ ಮುಂಬರುವ ಯೋಜನೆಗಳು, ಆಸ್ತಿ ಹೂಡಿಕೆಗಳು ಅಥವಾ ವೃತ್ತಿಪರ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರುವ ಮೊದಲು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮೌನವೇ ನಿಮ್ಮ ಅತ್ಯಂತ ಬಲವಾದ ಒಂದು ಅಸ್ತ್ರ. ಮಹಾದೇವನ ಅನುಗ್ರಹ ಮತ್ತು ನವಯುಗದ ಆರಂಭ.
ಈ ಎಲ್ಲ ಕಠಿಣ ಪರೀಕ್ಷೆಗಳ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಸುಂದರವಾದ ಶಾಂತಿಯುತವಾದ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ನಿಮ್ಮ ಧನಸ್ಥಾನ ಮತ್ತು ಭಾಗ್ಯಸ್ಥಾನಗಳು ಜಾಗೃತಗೊಳ್ಳುತ್ತವೆ. ಕಳೆದುಕೊಂಡ ಮಾನ ಸನ್ಮಾನಗಳು ಪಟ್ಟು ಸೌಂದರ್ಯದೊಂದಿಗೆ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ಉದ್ಯೋಗ, ವ್ಯವಹಾರ ಹಾಗೂ ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣವಾಗಲಿದೆ. ಜೀವನದ ಅತ್ಯಂತ ದೊಡ್ಡ ವಿಜಯವೆಂದರೆ ಸಮಾಜದ ಮುಂದೆ ಶ್ರೇಷ್ಠರೆಂದು ತೋರಿಸಿಕೊಳ್ಳುವುದಲ್ಲ, ಬದಲಿಗೆ ನಮ್ಮ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದು. ಮಹಾದೇವನ ದಿವ್ಯ ಕೃಪೆಯಿಂದ ವೃಷಭ ರಾಶಿಯ ಪ್ರತಿಯೊಬ್ಬ ಜಾತಕನಿಗೆ ನ್ಯಾಯ ದೊರೆಯುವುದು ನಿಶ್ಚಿತ. ಓಂ ನಮಃ ಶಿವಾಯ. ಧರ್ಮಕ್ಕೆ ಜಯವಾಗಲಿ, ಅಧರ್ಮ ನಾಶವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಈ ಒಂದು ಕಾಲಚಕ್ರದ ರಹಸ್ಯ ಮತ್ತು ವೃಷಭ ರಾಶಿಯವರ ಒಂದು ಕರ್ಮಫಲ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ಸನಾತನ ಧರ್ಮದ ಈ ಕರ್ಮ ಸಿದ್ಧಾಂತದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಈ ಕಾಲಾಯ ತಸ್ಮೈ ನಮಃ, ಅಂದರೆ ಕಾಲಕ್ಕಿಂತ ದೊಡ್ಡ ಶಕ್ತಿ ಅಥವಾ ನ್ಯಾಯಾಧೀಶ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಸಮಯ ಯಾರಿಗೆ ಹೇಗೆ ಒಲಿಯುತ್ತೆ, ಯಾರನ್ನ ಹೇಗೆ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಥವಾ ಯಾರಿಗೆ ಪಾಠ ಕಲಿಸುತ್ತೆ ಎಂಬುದು ಈ ಬ್ರಹ್ಮಾಂಡದ ಗೂಢ ರಹಸ್ಯ. ಸಾಮಾನ್ಯವಾಗಿ ವೃಷಭ ರಾಶಿಯ ಜಾತಕವೆಂದರೆ ಧೈರ್ಯ, ಸತ್ಯವಂತಿಕೆ, ಅಚಲವಾದ ಶ್ರಮ ಮತ್ತು ತಾಳ್ಮೆಗೆ ಹೆಸರುವಾಸಿಯಾದವರು. ಶುಕ್ರ ಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಕಲಾತ್ಮಕ ಮನೋಭಾವ, ದಯೆ ಹಾಗೂ ಇತರರಿಗೆ ಸಹಾಯ ಮಾಡುವ ಗುಣ ಅಪಾರವಾಗಿರುತ್ತೆ. ಆದರೆ ನಿಮ್ಮ ಈ ಒಂದು ಸೌಮ್ಯತೆ ಮತ್ತು ಮೌನವನ್ನು ಹಲವರು ನಿಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ತಿಳಿದುಕೊಳ್ತಾರೆ. ನೀವು ನಂಬಿದ ಜನರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ, ನಿಮ್ಮ ತ್ಯಾಗ ಮತ್ತು ಪರಿಶ್ರಮಕ್ಕೆ ಸೂಕ್ತ ಗೌರವ ಸಿಗದೆ ಹೋದಾಗ ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ನೋವು ಉಂಟಾಗಿರಬಹುದು. ನಾನು ಯಾರಿಗೂ ಕೆಡುಕನ್ನು ಬಯಸಲಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ. ಆದರೂ ನನಗೆ ಈ ಒಂದು ಅಪಮಾನ, ನಿರ್ಲಕ್ಷ್ಯ ಹಾಗೂ ಏಕಾಂಗಿತನ ಏಕೆ ಸಿಕ್ಕಿತು ಎಂಬ ಪ್ರಶ್ನೆ ನಿಮ್ಮನ್ನು ಹಲವು ರಾತ್ರಿಗಳು ನಿದ್ರೆ ಕೆಡಿಸಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡವು ಪ್ರತಿಯೊಂದು ಕರ್ಮದ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೆ. ಈಗ ಕಾಲಚಕ್ರ ತಿರುಗುತ್ತಿದೆ. ನಿಮ್ಮ ಜೀವನದ ಅತ್ಯಂತ ಸವಾಲಿನ ಅಧ್ಯಾಯ ಮುಗಿದು ಪ್ರಭಾವಶಾಲಿ ನೂತನ ಅಧ್ಯಾಯ ಪ್ರಾರಂಭವಾಗುವ ಕಾಲ ಹತ್ತಿರ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಇಬ್ಬರು ವ್ಯಕ್ತಿಗಳು ಬಂದು ಕೈ ಮುಗಿದು ನಿಲ್ಲಲಿದ್ದಾರೆ. ಆ ಇಬ್ಬರು ಯಾರು? ಒಬ್ಬರು ನಿಮ್ಮ ಗತಕಾಲದ ಅನುಭವಕ್ಕೆ ಸಂಬಂಧಿಸಿದವರು ಆಗಿದ್ರೆ, ಇನ್ನೊಬ್ಬರು ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವವರು. ಆದರೆ ಆ ಕ್ಷಣದಲ್ಲಿ ನೀವು ಒಂದು ವಿಶೇಷ ಕಾರ್ಯವನ್ನು ಮಾಡಲೇಬೇಕು. ಆ ಕಾರ್ಯವೇನು ಮತ್ತು ನೀವು ವಹಿಸಬೇಕಾದ ಜಾಗರೂಕತೆಗಳು ಏನು ಎಂಬುದನ್ನು ಹಂತ ಹಂತವಾಗಿ ನಾವು ತಿಳಿಯೋಣ. ಜೀವನದಲ್ಲಿ ಯಾವುದೇ ದೊಡ್ಡ ಪರಿವರ್ತನೆ ಬರುವುದಕ್ಕಿಂತ ಮುಂಚಿತವಾಗಿ ಪ್ರಕೃತಿಯು ನಮಗೆ ಕೆಲವು ಸೂಕ್ಷ್ಮ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತೆ. ಈ ಕಳೆದ ಕೆಲವು ದಿನಗಳಿಂದ ನಿಮ್ಮ ಗಮನಕ್ಕೆ ಬಂದಿರಬಹುದಾದ ಕೆಲವು ಸಣ್ಣ ವಿಷಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಹಳೆಯ ಮುಖಗಳ ಒಂದು ನೆನಪು, ಯಾವುದೇ ಪ್ರತ್ಯಕ್ಷ ಕಾರಣವಿಲ್ಲದೆ ಬಹಳ ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಮಾತನಾಡದೇ ಇರುವ ಯಾವುದೋ ವ್ಯಕ್ತಿಯ ಮುಖ ನಿಮ್ಮ ನೆನಪಿಗೆ ಪದೇ ಪದೇ ಬರುತ್ತಿದೆಯೇ? ಈ ಸ್ಥಿರತೆ ಮತ್ತು ಒಂದು ಪ್ರಶಾಂತತೆ, ಸುತ್ತಲೂ ಎಷ್ಟೇ ಅಡಚಣೆಗಳು ಸಮಸ್ಯೆಗಳು ಇದ್ದರೂ ನಿಮ್ಮ ಅಂತರಂಗದಲ್ಲಿ ಒಂದು ರೀತಿಯ ವಿಚಿತ್ರವಾದ ಶಾಂತಿ ಮತ್ತು ತಾಳ್ಮೆ ಮೂಡುತ್ತಿದೆಯೇ? ಈ ಕಷ್ಟಪಟ್ಟು ಪ್ರಯತ್ನಿಸಿದರೂ ಆಗದೆ ನಿಂತು ಹೋಗಿದ್ದ ಕೆಲಸಗಳು ಈಗ ತಾವಾಗಿಯೇ ಮಾರ್ಗ ಕಂಡುಕೊಳ್ಳುತ್ತಿವೆಯೇ? ಇವೆಲ್ಲವೂ ಪ್ರಕೃತಿಯು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲು ಸಿದ್ಧತೆ ನಡೆಸುತ್ತಿದೆ ಎಂಬುದರ ಒಂದು ಸೂಚನೆ. ಒಂದು ಸಣ್ಣ ಕಥೆಯ ಮೂಲಕ ಇದನ್ನು ಅರ್ಥೈಸಿಕೊಳ್ಳೋಣ. ಒಬ್ಬ ವ್ಯಕ್ತಿ ಇದ್ದ. ಆತ ತಾನು ನಂಬಿದ ಪ್ರತಿಯೊಬ್ಬರಿಗೂ ಕಷ್ಟದ ಸಮಯದಲ್ಲಿ ತನ್ನ ಹಣ, ಸಮಯ ಮತ್ತು ಶಕ್ತಿಯನ್ನು ಧಾರೆ ಎರೆದು ಸಹಾಯ ಮಾಡುತ್ತಿದ್ದ. ಆದರೆ ಆತನಿಗೆ ಸ್ವಂತ ಕಷ್ಟ ಬಂದಾಗ ಅದೇ ಜನರು ಆತನಿಂದ ಮುಖ ತಿರುಗಿಸಿಕೊಂಡು ಹೊರಟು ಹೋದರು. ಆತ ಯಾರ ಮೇಲೆಯೂ ಕೋಪಗೊಳ್ಳಲಿಲ್ಲ, ಜಗಳವಾಡಲಿಲ್ಲ. ಬದಲಾಗಿ ಮೌನವಾಗಿ ತನ್ನ ಕರ್ತವ್ಯದತ್ತ ಗಮನ ಹರಿಸಿದ. ಕಾಲಕ್ರಮೇಣ ಆತನ ಶ್ರಮಕ್ಕೆ ತಕ್ಕಂತೆ ಆತನ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಯಿತು. ಒಂದಾನೊಂದು ದಿನ ಆತನನ್ನು ಬಿಟ್ಟು ಹೋಗಿದ್ದ ಅದೇ ವ್ಯಕ್ತಿಗಳು ಆತನ ಮುಂದೆ ಬಂದು ನಿಂತು ತಲೆಬಾಗಿಸಿದರು. ನಿಮ್ಮ ಜೀವನದಲ್ಲೂ ಸಹ ಇಂತಹದ್ದೇ ಸನ್ನಿವೇಶ ಸೃಷ್ಟಿಯಾಗುತ್ತಿದೆ. ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ದ ಜನರಿಗೆ ಈಗ ಕಾಲವೇ ಸೂಕ್ತ ಉತ್ತರ ನೀಡುತ್ತಿದೆ. ನಿಮ್ಮ ಎದುರು ಬರುವ ಆ ಇಬ್ಬರು ವ್ಯಕ್ತಿಗಳ ಯಥಾರ್ಥ ರೂಪ, ನಿಮ್ಮ ಭವಿಷ್ಯದ ಮಾರ್ಗದಲ್ಲಿ ನಿಂತಿರುವ, ನಿಮ್ಮ ಮುಂದೆ ಬಂದು ನಿಲ್ಲಲಿರುವ ಆ ಇಬ್ಬರು ವ್ಯಕ್ತಿಗಳ ಅಸಲಿ ಗುರುತು.
ಮತ್ತು ಹಿನ್ನೆಲೆಯನ್ನು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ವಿಶ್ಲೇಷಿಸುವುದು ಅತ್ಯಂತ ಅಗತ್ಯ. ಈ ಮೊದಲ ವ್ಯಕ್ತಿ ಬೇರಾರೂ ಅಲ್ಲ, ನಿಮ್ಮ ಭೂತಕಾಲದಲ್ಲಿ ನಿಮಗೆ ಅತ್ಯಂತ ಹತ್ತಿರವಾಗಿದ್ದ, ನಿಮ್ಮ ಅತಿಯಾದ ಪ್ರೀತಿ, ನಂಬಿಕೆ ಮತ್ತು ಬೆಂಬಲವನ್ನು ಪಡೆದುಕೊಂಡಿದ್ದ ಒಬ್ಬ. ಇವರು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ಅತ್ಯಾಪ್ತ ಮಿತ್ರರಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಜೊತೆಗಿದ್ದ ಸಹೋದ್ಯೋಗಿಯಾಗಿರಬಹುದು. ಅವರು ಮಾಡಿದ ತಪ್ಪೇನು? ನೀವು ಅವರಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ಸಹಾಯ ಮಾಡಿದಾಗ, ಅವರು ನಿಮ್ಮ ಯಾವುದೇ ಒಂದು ಕಾರ್ಯ ಮಾಡಿದಾಗ ಅರ್ಥ ಮಾಡಿಕೊಳ್ಳಿಲ್ಲ, ಸ್ವಾರ್ಥ ಅಥವಾ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮನ್ನು ನಿಂದಿಸಿದ್ರು, ನಿಮ್ಮ ಯೋಗ್ಯತೆಯನ್ನು ಕಡೆಗಣಿಸಿದ್ರು. ಈಗ ಅವರ ಸ್ಥಿತಿ ಏನು? ಕಾಲ ಯಾರನ್ನು ಕ್ಷಮಿಸುವುದಿಲ್ಲ. ಸಮಯ ಕಳೆದಂತೆ ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗುತ್ತೆ. ನಿಮ್ಮ ಅನುಪಸ್ಥಿತಿ ಅವರ ಜೀವನದಲ್ಲಿ ಎಷ್ಟು ದೊಡ್ಡ ಶೂನ್ಯತೆಯನ್ನು ಸೃಷ್ಟಿಸಿದೆ ಎಂಬುದು ಅವರಿಗೆ ಈಗ ಮನವರಿಕೆಯಾಗಿದೆ. ಅವರು ನಿಮ್ಮ ಬಳಿಕ ಬರುವುದು ಕ್ಷಮೆ ಯಾಚಿಸಲು ಮತ್ತು ನಿಮ್ಮ ಸಾನ್ನಿಧ್ಯವನ್ನು ಮರಳಿ ಪಡೆಯಲು. ಅಂದರೆ ಎರಡನೆಯ ವ್ಯಕ್ತಿ ನಿಮ್ಮ ಭವಿಷ್ಯದ ಒಂದು ದ್ವಾರಪಾಲಕ, ನೂತನ ಅವಕಾಶ. ಈ ಎರಡನೇ ವ್ಯಕ್ತಿಯ ಆಗಮನ ಸಂಪೂರ್ಣ ಭಿನ್ನವಾಗಿರುತ್ತೆ. ಇವರು ನಿಮ್ಮ ಹಳೆಯ ನೆನಪುಗಳ ಭಾಗವಾಗಿರದೆ ನಿಮ್ಮ ಮುಂಬರುವ ಯಶಸ್ಸಿನ ಹೆಬ್ಬಾಗಿಲನ್ನು ತೆರೆಯಲು ಬರುವ ವ್ಯಕ್ತಿಯಾಗಿರುತ್ತಾರೆ. ಇವರ ವಿಶೇಷತೆ ಏನು? ಇವರು ಸಮಾಜದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯಾಗಿರಬಹುದು, ಅಥವಾ ಇತ್ತೀಚೆಗಷ್ಟೇ ನಿಮ್ಮ ಪರಿಚಯ ವಲಯಕ್ಕೆ ಬಂದವರಾಗಿರಬಹುದು. ಇವರು ನಿಮ್ಮ ಗತಕಾಲದ ಕಷ್ಟ ಅಥವಾ ನೋವನ್ನು ನೋಡಿ ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅಪಾರ ಸಾಮರ್ಥ್ಯ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗುರುತಿಸಿ ಬರೋದು. ಅವರು ಕೈ ಮುಗಿಯುವ ಉದ್ದೇಶ. ಇವರ ನಮ್ರತೆಯ ಹಿಂದೆ ನಿಮಗಾಗಿ ಕಾಯುತ್ತಿರುವ ಒಂದು ದೊಡ್ಡ ಅವಕಾಶವಿರುತ್ತೆ. ನಿಮ್ಮೊಂದಿಗೆ ಕೈ ಜೋಡಿಸಿ ನೂತನ ಕಾರ್ಯವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ಕೋರಲು ಇವರು ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಆ ಒಂದು ನಿರ್ಣಾಯಕ ಕ್ಷಣದಲ್ಲಿ ನೀವು ಮಾಡಬೇಕಾದ ಆ ಒಂದು ಕಾರ್ಯ, ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ಕೈ ಮುಗಿದು ನಿಂತಾಗ ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಅತ್ಯಂತ ಮುಖ್ಯವಾದ ಪರೀಕ್ಷೆ ಎದುರಾಗುತ್ತೆ. ಆ ಕ್ಷಣದಲ್ಲಿ ಕೋಪ, ಭಾವೋದ್ವೇಗ ಅಥವಾ ಅತಿಯಾದ ಉತ್ಸಾಹಕ್ಕೆ ಒಳಗಾಗದೆ ನೀವು ಮಾಡಬೇಕಾದ ಏಕೈಕ ಕಾರ್ಯವೆಂದರೆ ಈ ವಿವೇಕಯುತ ಮೌನ ಮತ್ತು ಪರಿಶೀಲನೆ. ಯಾವುದೇ ಒಂದು ವ್ಯಕ್ತಿ ನಮ್ರತೆಯಿಂದ ಬಂದಾಗ ನೀವು ತಕ್ಷಣವೇ ನೀವು ಈ ಒಂದು ತಪ್ಪುಗಳನ್ನು ಮಾಡಲೇಬಾರದು. ಅಹಂಕಾರದ ಪ್ರತಿಕ್ರಿಯೆ ನೀವು ನೀಡಬೇಡಿ. ಮುನ್ನೆಚ್ಚರಿಕೆಯಿಂದ ಹೆಜ್ಜೆಯನ್ನು ಹಿಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ಮತ್ತೆ ನೀವು ಯಾವುದೇ ಒಂದು ಈ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ನೀವು ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಜೀವನದಲ್ಲಿ ಬಳಸಿದ್ದೇ ಆಗಿದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.